ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಟಿ20 ಪಂದ್ಯ ನಾಳೆ ನಡೆಯಲಿದ್ದು ಉಭಯ ತಂಡಗಳಿಗೂ ಕೂಡ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಎರಡನೇ ಪಂದ್ಯದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿರುವಂತಹ ಭಾರತ ಮಸ್ಟ್ ಅಂಡ್ ಶುಡ್ ಕಮ್ ಬ್ಯಾಕ್ ಮಾಡಲೇಬೇಕು. ಲಾಸ್ಟ್ ಮ್ಯಾಚ್ ಅಲ್ಲಿ 20 ಓವರ್ಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಮಾಡದೆ ಆಲ್ ಔಟ್ ಆಗಿದ್ರು. ಸೊ ಈ ಸೋಲಿಗೆ ಭಾರತದ ಕಳಪೆ ಬ್ಯಾಟಿಂಗ್ ಕಾರಣ ಆಗಿದ್ರಿಂದ ಮೂರನೇ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಮೇಜರ್ ಸರ್ಜರಿಗೆ ಪ್ಲಾನ್ ಆಗಿದೆ. ಅದರಲ್ಲೂ ಶುಭ್ಮನ್ ಗಿಲ್ ಪ್ಲೇಯಿಂಗ್ 11 ನಿಂದ ಹೊರಬೀಳೋದು ಪಕ್ಕಾ ಆಗಿದೆ. ಹಾಗಾದ್ರೆ ಈ ಪಂದ್ಯಕ್ಕೆ ಭಾರತದ ಫೈನಲ್ ಟೀಮ್ ಹೇಗಿರುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ರಸ್ತುತ ಟೀಮ್ ಇಂಡಿಯಾದ ಆಲ್ ಫಾರ್ಮೆಟ್ ಪ್ಲೇಯರ್ ಆಗಿರುವಂತಹ ಶುಭ್ಮನ್ ಗಿಲ್ ಟಿ20ನಲ್ಲಿ ಕಂಟಿನ್ಯೂಸ್ ಆಗಿ ಫೇಲ್ಯೂರ್ ಆಗ್ತಿದ್ದಾರೆ. ಗಿಲ್ ಅವರ ಕಳಪೆ ಫಾರ್ಮ್ ಇಡೀ ತಂಡಕ್ಕೆ ಎಫೆಕ್ಟ್ ಆಗ್ತಾ ಇದೆ. 1 ವರ್ಷಕ್ಕಿಂತ ಜಾಸ್ತಿ ಟಿ20ನಿಂದ ಹೊರಗುಳಿದಿದ್ದ ಗಿಲ್ 2025ರ ಏಷ್ಯಾ ಕಪ್ ಮೂಲಕ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ರು, ಅದು ಕೂಡ ವೈಸ್ ಕ್ಯಾಪ್ಟನ್ ಆಗಿ. ಗಿಲ್ ಬಂದ ಮೇಲೆ ಭಾರತ ತಂಡದ ಓಪನರ್ ಆಗಿದ್ದ ಸಂಜು ಸ್ಯಾಮ್ಸನ್ ಅವರನ್ನ ಮಿಡಲ್ ಆರ್ಡರ್ಗೆ ತಳ್ಳಿದ್ರು. ಬಟ್ ಸಂಜು ಮಿಡಲ್ ಆರ್ಡರ್ನಲ್ಲಿ ಕ್ಲಿಕ್ ಆಗಲಿಲ್ಲ ಅಂತ ಈಗ ಜಿತೇಶ್ ಶರ್ಮಾಗೆ ಚಾನ್ಸ್ ಸಿಗ್ತಾ ಇದೆ. ಹೀಗಾಗಿ ಮುಂದಿನ ಪಂದ್ಯಕ್ಕೆ ಗಿಲ್ ತಂಡದಿಂದ ಹೊರಗುಳಿಯುವಂತ ಸಾಧ್ಯತೆ ಇದೆ. ಗಿಲ್ ಬದಲಿಗೆ ಸಂಜು ಸ್ಯಾಮ್ಸನ್ ಓಪನರ್. ಕಟಕ್ನಲ್ಲಿ ನಡೆದ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಕೇವಲ 4 ರನ್ಗಳಿಗೆ ಔಟ್ ಆಗಿದ್ರು. ಎರಡನೇ ಪಂದ್ಯದಲ್ಲಿ ಖಾತೆ ತೆರೆಯದೆ ಪೆವಿಲಿಯನ್ ಸೇರ್ಕೊಂಡಿದ್ರು, ಅದು ಕೂಡ ಗೋಲ್ಡನ್ ಡಕ್ಔಟ್ ಆಗಿ. ಇದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭ್ಮನ್ ಗಿಲ್ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಮಾಜಿ ಕ್ರಿಕೆಟಿಗರು ಕೂಡ ಕೋಚ್ ವಿರುದ್ಧ ಹಾಗೆ ಬಿಸಿಸಿಐ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ರು ಕೂಡ ಇಷ್ಟೊಂದು ಅವಕಾಶವನ್ನ ಯಾಕೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕಳೆದ 14 ಟಿ20 ಇನ್ನಿಂಗ್ಸ್ಗಳಲ್ಲಿ ಕೇವಲ 263 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದರಲ್ಲಿ ಒಂದೇ ಒಂದು ಅರ್ಧ ಶತಕ ಕೂಡ ಬಂದಿಲ್ಲ. ಬಟ್ ಸಂಜು ಸ್ಯಾಮ್ಸನ್ ಕಳೆದ ವರ್ಷ ಓಪನರ್ ಆಗಿ ಒಂದೇ ವರ್ಷ 3 ಶತಕ ಬಾರಿಸಿದ್ರು. ಓಪನರ್ ಆಗಿ ಅಭಿಷೇಕ್ ಶರ್ಮಾ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು. ಹೀಗಾಗಿ ಸಂಜುಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ನೀಡಿ ಓಪನರ್ ಆಗಿ ಆಡಿಸುವಂತ ಸಾಧ್ಯತೆ ಇದೆ. ಇನ್ನು ಮಾಜಿ ಆಟಗಾರ ಇರ್ಫಾನ್ ಪಠಾಣ್ ಕೂಡ ಶುಭ್ಮನ್ ಗಿಲ್ ಅವರ ಫಾರ್ಮ್ ಬಗ್ಗೆ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ದುಬಾರಿ ಹರ್ಷದೀಪ್ ಸಿಂಗ್ ತಂಡದಲ್ಲಿಲ್ಲ ಚಾನ್ಸ್. ಇನ್ನು ಭಾರತ ಪರ ಹೈಯೆಸ್ಟ್ ಟಿ20 ವಿಕೆಟ್ ಟೇಕರ್ ಆಗಿರುವಂತಹ ಹರ್ಷದೀಪ್ ಸಿಂಗ್ ಬೌಲಿಂಗ್ ನಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಅದರಲ್ಲೂ ಕೂಡ ಎರಡನೇ ಪಂದ್ಯದಲ್ಲಿ 13.50 ಎಕಾನಮಿಯಲ್ಲಿ ರನ್ಸ್ ಬಿಟ್ಕೊಟ್ಟಿದ್ರು. 4 ಓವರ್ಗಳನ್ನ ಬೌಲ್ ಮಾಡಿ 54 ರನ್ಗಳನ್ನ ಕೊಟ್ಟಿದ್ರು. ಬಟ್ ಯಾವುದೇ ವಿಕೆಟ್ ತೆಗೆದಿರಲಿಲ್ಲ. ಅದು ಅಲ್ಲದೆ ಒಂದೇ ಓವರ್ನಲ್ಲಿ 7 ವೈಡ್ಗಳನ್ನು ಕೂಡ ಹಾಕಿದ್ರು. ಹೀಗಾಗಿ ಮೂರನೇ ಪಂದ್ಯಕ್ಕೆ ಹರ್ಷದೀಪ್ ಬದಲಿಗೆ ಹರ್ಷಿತ್ ರಾಣಾರನ್ನ ಆಡಿಸುವಂತ ಸಾಧ್ಯತೆ ಇದೆ. ಉಳಿದಂತೆ ಹಿಂದಿನ ಪಂದ್ಯದ ಆಟಗಾರರೇ ಪ್ಲೇಯಿಂಗ್ 11ನಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಸೊ ಮುಂದಿನ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಇರುವಂತಹ ದೊಡ್ಡ ಸವಾಲು ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಸ್ಟ್ರಾಂಗ್ ಮಾಡೋದು. ಯಾಕಂದ್ರೆ ಬಿಗ್ ಚೇಸ್ ಅಂತ ಬಂದಾಗ ಭಾರತ ಕಂಪ್ಲೀಟ್ ಆಗಿ ಡಲ್ ಹೊಡೆದಿದೆ. ಬಿಗ್ ಟಾರ್ಗೆಟ್ ಇದ್ದಾಗಲೇ ಕೈ ಕೊಡ್ತಾರೆ ಬ್ಯಾಟರ್ಸ್. ಟಿ20 ಫಾರ್ಮೆಟ್ ನಲ್ಲಿ ಈಗೆಲ್ಲ 200+ ಟಾರ್ಗೆಟ್ ಇದ್ರೂ ಕೂಡ ಅನಾಯಾಸವಾಗಿ ಚೇಸಿಂಗ್ ಮಾಡಿಬಿಡ್ತಾರೆ. ಆದರೆ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಇದ್ರೂ ಕೂಡ ಟೀಮ್ ಇಂಡಿಯಾಗೆ ಸಾಧ್ಯವಾಗ್ತಾ ಇಲ್ಲ. 8ನೇ ಕ್ರಮಾಂಕದವರೆಗೂ ಕೂಡ ಹೊರಡಿ ಬಡಿ ಆಟಗಾರನ್ನೇ ಹೊಂದಿರುವಂತಹ ಟೀಮ್ ಇಂಡಿಯಾಗೆ 200 ರನ್ಗಳ ಗುರಿ ಅಂದ್ರೆ ಮೊದಲೇ ಸರೆಂಡರ್ ಆದವ್ರ ಥರ ಆಡ್ತಾರೆ. ಭಾರತ ತಂಡ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 210+ ರನ್ಗಳ ಗುರಿಯನ್ನ ಯಾವತ್ತೂ ಕೂಡ ಚೇಸ್ ಮಾಡೇ ಇಲ್ಲ. ಇಲ್ಲಿಯವರೆಗೆ 7 ಸಲ 210+ ರನ್ಗಳ ಗುರಿಯನ್ನ ಬೆನ್ನಟ್ಟಿದೆ. ಬಟ್ ಒಮ್ಮೆ ಕೂಡ ಚೇಸ್ ಮಾಡಿ ಗೆದ್ದಿದ್ದೇ ಇಲ್ಲ. ಸೊ ಭಾರತ ಬಿಗ್ ಸ್ಕೋರ್ ಅಂದ್ರೆ ಮೊದಲೇ ಆಗಲ್ಲ ಅನ್ನೋ ಥರ ಸೋಲೊಪ್ಪಿಕೊಳ್ತಾ ಇದೆ. ಅದು ಕೂಡ ಟಾರ್ಗೆಟ್ ಹತ್ತಿರಕ್ಕೂ ಕೂಡ ಬರದೆ ಆಲ್ ಔಟ್ ಆಗ್ತಾ ಇರೋದು ದೊಡ್ಡ ಟೆನ್ಷನ್ ಆಗಿದೆ. ಇನ್ನು ಸೌತ್ ಆಫ್ರಿಕಾ ಕೂಡ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ತುಂಬಾನೇ ಡೆಪ್ತ್ ಇದೆ. ಪವರ್ ಹಿಟ್ಟಿಂಗ್ ಬ್ಯಾಟರ್ಗಳ ಜೊತೆಗೆ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಕೂಡ ತಂಡದಲ್ಲಿರೋದು ಅವರ ಸ್ಟ್ರೆಂತ್ ಆಗಿದೆ. ಆಲ್ರೆಡಿ ಟೆಸ್ಟ್ ಸರಣಿಯಲ್ಲಿ ಭಾರತವನ್ನ ಕ್ಲೀನ್ ಸ್ವೀಪ್ ಮಾಡಿ ಏಕದಿನ ಮಾದರಿಯಲ್ಲಿ 1 ಪಂದ್ಯವನ್ನು ಕೂಡ ಗೆದ್ದಿದ್ದು ಈಗ ಟಿ20 ಸರಣಿಯನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಟಾರ್ಗೆಟ್ ನಲ್ಲಿದ್ದಾರೆ. ಅದು ಅಲ್ಲದೆ ಟಿ20ನಲ್ಲಿ ಭಾರತವನ್ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ದಾರೆ. ಈಗಾಗಲೇ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತವನ್ನ ಅತಿ ಹೆಚ್ಚು ಬಾರಿ ಸೋಲಿಸಿದ ತಂಡ ಎಂಬ ವಿಶ್ವ ದಾಖಲೆ ಬರೆದಿದ್ದಾರೆ. ದಕ್ಷಿಣ ಆಫ್ರಿಕಾ ಇದುವರೆಗೆ 13 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನ ಟಿ20 ಮಾದರಿಯಲ್ಲಿ ಸೋಲಿಸಿದೆ. ಸೊ ಮೂರನೇ ಮ್ಯಾಚ್ ಅಲ್ಲಿ ಭಾರತ ತುಂಬಾನೇ ಎಚ್ಚರಿಕೆಯಿಂದ ಆಡಬೇಕಿದೆ. ಫಾರ್ಮ್ ಕಳ್ಕೊಂಡಿರುವಂತಹ ಆಟಗಾರರಿಗೆ ಮುಲಾಜಿಲ್ಲದಲ್ಲೇ ಗೇಟ್ ಪಾಸ್ ಕೊಟ್ಟು ಪಂದ್ಯವನ್ನ ಗೆಲ್ಲಿಸುವ ಗುರಿಯೊಂದಿಗೆ ಆಟಗಾರರ ತಂಡವನ್ನ ಕಣಕ್ಕಿಳಿಸಬೇಕಿದೆ. ನಮಸ್ಕಾರ.